ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಮೆನ್ಯೂ ಬಂದು ಇದ್ಕಿದ ಅವರೆಕಾಳು ಸಾಂಬಾರು. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ. ಈರುಳ್ಳಿ, ಟೊಮೊಟೊ, ಚಕ್ಕೆ ಲವಂಗ, ಕರಿಬೇವು, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ. ಮತ್ತು ನಾನಿಲ್ಲಿ ಸಾಂಬಾರು ಪುಡಿ ಕೂಡ ನಾನು 3 ಥರ ತೊಗೊಂಡಿದ್ದೀನಿ. ಈ ಥರ 3 ಥರ ತೊಗೊಳ್ಳಿ, ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ನಾನಿಲ್ಲಿ ಧನಿಯಾ ಪುಡಿ ತೊಗೊಂಡಿದ್ದೀನಿ, ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಆಮೇಲೆ ಹುಳಿ ಸಾಂಬಾರು ಪುಡಿ ಕೂಡ ತೊಗೊಂಡಿದ್ದೀನಿ. ನಾನು ಹುಳಿ ಸಾಂಬಾರು ಪುಡಿ ಕೂಡ ತೊಗೊಂಡಿದ್ದೀನಿ. ಕೆಲವೊಬ್ಬರೆಲ್ಲ ಹುಳಿ ಸಾಂಬಾರು ಪುಡಿ ಕೂಡ ಹಾಕ್ಬಿಟ್ಟು ಬರೀ ಅದೊಂದು ಹಾಕ್ಬಿಟ್ಟು ಮಾಡ್ತಾರೆ. ಇನ್ನು ಕೆಲವೊಬ್ಬರು ಧನಿಯಾ ಪುಡಿ, ಅಚ್ಕಾರದ ಪುಡಿ ಕೂಡ ಅವೆರಡು ಮಿಕ್ಸ್ ಮಾಡಿ ಹಾಕ್ತಾರೆ. ನಾನಿಲ್ಲಿ 3 ಥರ ಕೂಡ ತೊಗೊಂಡಿದ್ದೀನಿ. ಸೊ ಆಮೇಲೆ ಹುರ್ಗಡ್ಲೆ ಮತ್ತು ಗೋಡಂಬಿ, ಆಲೂಗೆಡ್ಡೆ, ಕಾಯಿ, ಕೊತ್ತಂಬರಿ ಮತ್ತು ಇದ್ಕಿದ ಅವರೆಕಾಳು ಕೂಡ ಇದಕ್ಕೆ ಮೇಯ್ನ್ ಬೇಕಾಗಿರೋದು. ಸೊ ಇವಾಗ ಇದನ್ನು ನಾನು 2 ಪಾರ್ಟಾಗಿ ರುಬ್ಕೊಳ್ತಾ ಇದ್ದೀನಿ. ಫಸ್ಟ್ ಬಂದು ನಾನಿಲ್ಲಿ ಈರುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಇದಿಷ್ಟನ್ನು ಫಸ್ಟ್ ರುಬ್ಕೊಳ್ತೀನಿ. ನೆಕ್ಸ್ಟ್ ಬಂದು ಹುರ್ಗಡ್ಲೆ, ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ, ಕಾಯಿ, ಟೊಮೊಟೊ ಇದಿಷ್ಟನ್ನು ಇನ್ನೊಂದು ಸ್ಟೆಪ್ ರುಬ್ಕೊಳ್ತೀನಿ. ರುಬ್ಕೊಂಡಿರೋದನ್ನ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಇದು ಫಸ್ಟ್ ರುಬ್ಕೊಂಡಿರೋ ಮಸಾಲ. ಮತ್ತು ಸೆಕೆಂಡ್ ರುಬ್ಕೊಂಡಿರೋದು ಇದು ತೆಂಗಿನಕಾಯಿ ಮತ್ತು ಟೊಮೊಟೊ, ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಇದನ್ನು ರುಬ್ಕೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಇಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಅದು ಕಾದಾದಮೇಲೆ ನಾನಿಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಕೂಡ ನೀವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಈರುಳ್ಳಿ ಮತ್ತು ಕರಿಬೇವು ಮತ್ತು ನಾನು ರುಬ್ಬಕ್ಕೂ ತೊಗೊಂಡಿದ್ದೆ, ಇಲ್ಲಿ ಒಗ್ಗರಣೆಗೂ ತೊಗೊಳ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಫ್ರೈ ಮಾಡ್ಕೊಳ್ಳಿ, ಒಂದು 2 ನಿಮಿಷ ಕೆಂಪಿಗೆ ಹುರ್ಕೊಳ್ಳೋಣ. ಇದು ಹುರ್ಕೊಂಡಷ್ಟು ನಿಮಗೆ ತುಂಬ ಟೇಸ್ಟ್ ಬರುತ್ತೆ. ಅದಾದಮೇಲೆ ನಾನಿಲ್ಲಿ ರುಬ್ಕೊಂಡಿದ್ನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ ಲವಂಗ ಇಷ್ಟು ರುಬ್ಕೊಂಡಿದ್ನಲ್ಲ, ಇದು ಇಷ್ಟನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದು ನೀರೆಲ್ಲ ಸುಂಡೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ಈ ವಿಡಿಯೋನ ನೋಡಿ. ಇದು ಸುಂಡಾಗಿದೆ, ಆಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇದಕ್ಕೆ ನಾನಿಲ್ಲಿ ಇದ್ಕಿದ ಕಾಳು ಹಾಕ್ಕೊಳ್ತಾಯಿದ್ದೀನಿ, ಇದ್ಕಿದ ಅವರೆಕಾಳು ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಸೀಸನ್ ಇನ್ನೇನು ಮುಗಿತಾ ಬಂತು. ಸೊ ಅಷ್ಟರಲ್ಲಿ ಇದು ಲಾಸ್ಟ್ ಇದ್ಕಿದ ಅವರೆಕಾಳು. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೀಸನ್ ಇದ್ದಾಗಲೇ ಇದು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಿ ಬರುತ್ತೆ. ಸೊ ತುಂಬಾ ಫ್ರೈ ಮಾಡ್ಕೊಂಡಾದಮೇಲೆ 2 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಎಣ್ಣೆಲೇ ಫ್ರೈ ಮಾಡಬೇಕು. ಅದು ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆನೂ ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಫಸ್ಟ್ ನಾವೇನೇ ತೊಗೊಂಡ್ರೂ ಕೂಡ ನಾವಿಲ್ಲಿ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೇ ಅದು ಸ್ಮೆಲ್ಲೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತು ಕಲರ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನಾನಿಲ್ಲಿ ಟೊಮೊಟೊ ಹಾಕ್ಕೊಳ್ತಾಯಿದ್ದೀನಿ. ನಾನು 3 ಟೊಮೊಟೊ ತೊಗೊಂಡಿದ್ದೆ, ಅದರಲ್ಲಿ 1 ಟೊಮೊಟೊ ಹೆಚ್ಚು ಹಾಕ್ತಾಯಿದ್ದೀನಿ. ಇನ್ನೆರಡು ಟೊಮೊಟೊನ ರುಬ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ. ಸೊ ಇದು ಕೂಡ ನೀವು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ತೆಂಗಿನಕಾಯಿ, ಟೊಮೊಟೊ, ಸಾಂಬಾರು ಪುಡಿ ಅಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ, ಟೊಮೊಟೊ, ಹುರ್ಗಡ್ಲೆ, ಆಮೇಲೆ ಗೋಡಂಬಿ ಏನಕ್ಕೆ ಹಾಕಿದೆ ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಕೂಡ ಬರೋದಕ್ಕೆ, ಮತ್ತು ಒಂದು ಸ್ವಲ್ಪ ಗಟ್ಟಿ ಕೂಡ ಆಗೋದಕ್ಕೋಸ್ಕರ ಇಲ್ಲಿ ಗೋಡಂಬಿನೂ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂತ ಅಂದರೆ ಗಸಗಸೆ ಕೂಡ ಹಾಕ್ಕೋಬೋದು. ನಾನು ಗಸಗಸೆ ಏನು ಹಾಕ್ಕೊಳಕ್ಕೆ ಹೋಗಲ್ಲ, ನಾನು ಸಾಂಬಾರು ಪುಡಿಗೆ ಹಾಕಿರ್ತೀನಿ. ಸೊ ಹಾಗಾಗಿ ನಾನು ಗಸಗಸೆ ಯೂಸ್ ಮಾಡ್ತಾಯಿಲ್ಲ. ಸೊ ಇದನ್ನು ಚೆನ್ನಾಗಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡ್ಬೋದು ನೀವು ಕಲರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಮತ್ತು ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು.
ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಮತ್ತು ಇಲ್ಲಿ ನಾವು ಎಣ್ಣೆಲೇ ಎಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಓಪನ್ ಅಪ್ ಆಗಿ ಬೇಯಿಸ್ಕೊಂಡ್ರೆ ನಿಮಗೆ ಇದು ಮಸ್ತ್ ಹೋಗೋಲ್ಲ. ಆಮೇಲೆ ಎಣ್ಣೆಲೇ ಫ್ರೈ ಆಗಿರುತ್ತೆ, 50% ಕೂಡ ಎಣ್ಣೆಲಿ ಫ್ರೈ ಆಗೋಗ್ಬಿಟ್ಟಿರುತ್ತೆ. ನೀವು ಕುಕ್ಕರ್ಗೆ ಹೋಗೋಕ್ಕೆ ಇಡೋ ಅವಶ್ಯಕತೆಯೇ ಇರಲ್ಲ. ನೀರು ಹಾಕ್ಬಿಟ್ಟು ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಂಬಾರು ಆಗೋಗುತ್ತೆ. ಸೊ ನಮಗಿಲ್ಲಿ ಫ್ರೈ ಆಗಿದೆ, ಎಣ್ಣೆಲಿ ಕೂಡ ಇದು ಎಲ್ಲ ಒಂದು ಹದದವರೆಗೂ ಫ್ರೈ ಆಗಿದೆ. ಇವಾಗ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಏನು ಮಾಡಬೇಕು, ನೀವು ನೀರು ಕಡಿಮೆ ಹಾಕ್ಕೋಬೇಕು. ತೆಳ್ಳಗೆ ಬೇಕು ಅಂತ ಅಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ, ದೋಸೆ, ಆಮೇಲೆ ಮುದ್ದೆ, ರೈಸು, ಚಪಾತಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ, ಅಸಮ್ಮಾಗಿರುತ್ತೆ. ಸೊ ಈ ರೆಸಿಪಿನ ನೀವು ಮನೇಲಿ ಮಾಡಿಕೊಂಡು ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಎಲ್ಲರ ಮನೇಲೂ ಒಂದೊಂದು ಥರ ಟೇಸ್ಟಿಯಾಗಿ ಬರುತ್ತೆ. ಎಲ್ಲರ ಮನೇಲೂ ಒಂದೊಂದು ಥರ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ತಾರೆ. ಸೊ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಹಾಕ್ತಾರೆ. ಸೊ ನಮ್ಮ ಮನೇಲಿ ನಾನು ಸುಮಾರು ಥರ ಮಾಡ್ತೀನಿ ಅವರೆಕಾಳು ಇದ್ಕಿದ ಬೇಳೆನ. ಸೊ ವಿಡಿಯೋಗಳನ್ನ ಮಾಡಿ ಹಾಕ್ತಾಯಿರ್ತೀನಿ, ನೋಡ್ಬೋದು ನೀವು. ನೋಡಿ, ಇದು ನಾವು ಓಪನ್ ಅಪ್ ಆಗಿ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲಿ 50 ಮಿನಿಟ್ಸ್ ಅಂದರೆ ಒಂದು 15 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಕುದ್ದಾದಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಹಾಕ್ತೀನಿ. ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೋಬೋದು. ನಾನು ರುಬ್ಕೊಳ್ಳೋಕ್ಕೂ ಹಾಕ್ಕೊಂಡಿದ್ದೆ ಕೊತ್ತಂಬರಿ. ಇಲ್ಲಿ ಲಾಸ್ಟಲ್ಲಿ ಹೆಚ್ಚಿಗೆ ಕೂಡ ಹಾಕ್ತಾಯಿದ್ದೀನಿ ಕೊತ್ತಂಬರಿನ. ಇದು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಕೊತ್ತಂಬರಿ ಇಲ್ಲ ಅಂದರೂ ತೊಂದರೆ ಇಲ್ಲ, ನಾವು ಧನಿಯಾ ಪುಡಿ ಹಾಕಿರೋದ್ರಿಂದ ನೋ ಪ್ರಾಬ್ಲಮ್. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಮುದ್ದೆ ಮಾಡ್ಕೊಂಡಿದ್ದೆ, ಮುದ್ದೆ ಮತ್ತು ರೈಸ್ ಕೂಡ ಮಾಡ್ಕೊಂಡಿದ್ದೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ. ತೆಳ್ಳಗೆ ಮಾಡ್ಕೊಂಡಿದ್ದೆ ಮುದ್ದೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿನ ನೀವು ಮನೇಲಿ ಮಾಡಿಕೊಂಡು ಖಂಡಿತ ಟ್ರೈ ಮಾಡಿ. ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವಾಗಲೂ ನಾನಿಲ್ಲಿ ಒಂದು ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ. ಸೊ ಇವತ್ತಿನ ಡ್ರಿಂಕ್ಸ್ ಬಂದು ಹಾಗಲಕಾಯಿನ ನೀವು ಸಣ್ಣದಾಗಿ ಹೆಚ್ಕೊಂಡು ನೀರಲ್ಲಿ ರಾತ್ರಿನೇ ನೆನೆಸಿಟ್ಬಿಟ್ಟು ಅದನ್ನು ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮಗೆ ಶುಗರ್ ಕಡಿಮೆ ಆಗುತ್ತೆ, ಜೊತೆಗೆ ಸುಮಾರು ಕಾಯಿಲೆಗಳು ಕಡಿಮೆ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ ಐಕನ್ ಕೂಡ ಒತ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್.